ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರತ್ತ ಭಾವಿಸ್ತೀನಿ. ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ತದೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಒಂದು ಹೊಸ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಆ ಒಂದು ನೋಟಿಫಿಕೇಶನನ್ನು ಕುರಿತು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾ ಆಗ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಈಗಾಗಲೇ ನಾವು ಈ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸಂಬಂಧಪಟ್ಟಂತೆ ನೋಟಿಫಿಕೇಶನನ್ನು ನಾನು PDF ಕೂಡ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿದ್ದೇನೆ. ಈ ಒಂದು ನೋಟಿಫಿಕೇಶನ್ ಬಿಡುಗಡೆಯಾದ ದಿನಾಂಕವನ್ನು ನಾವು ನೋಡೋದಾದ್ರೆ 5/6/2026 ಈ ಒಂದು ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಆರಂಭ ಯಾವಾಗ ಮತ್ತು DD ಯಾವಾಗ, ಯಾವ ಕ್ವಾಲಿಫಿಕೇಶನ್ ಮುಗಿದಿರಬೇಕು ಅನ್ನೋದು ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸುಮಾರು 3,395 ಹುದ್ದೆಗಳ ನೇರ ನೇಮಕಾತಿ ಕುರಿತು ಅಂತೇಳಿ ಈ ಒಂದು ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಹಾಗಾದರೆ ಈ ಒಂದು ಹುದ್ದೆ ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳಿದ್ದಾವೆ, ಹಾಗೆ ಎಷ್ಟು ವೇತನ ಶ್ರೇಣಿ ಇದೆ ಅನ್ನೋದು ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನಾವು ಈ ಪೊಲೀಸ್ ಇಲಾಖೆ ಮಿಕ್ಕುಳಿದ ವೃಂದದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಇರುವ ಒಟ್ಟು ಹುದ್ದೆಗಳ ವಿವರವನ್ನು ನಾವು ನೋಡೋದಾದ್ರೆ, ಇಲ್ಲಿ ಪುರುಷರಿಗೆ 2,266 ಹುದ್ದೆಗಳನ್ನು ನೋಡ್ತೀವಿ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 755 ಹುದ್ದೆಗಳನ್ನು ನಾವು ನೋಡ್ತೀವಿ. 257 ಹುದ್ದೆಗಳು ಮತ್ತೆ ಮಹಿಳಾ ಅವರಿಗೆ 82 ಹುದ್ದೆಗಳು. ಇನ್ನು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳು ನೋಡ್ತೀವಿ. ಒಟ್ಟು 3,395 ಹುದ್ದೆಗಳನ್ನು ನಾವು ನೋಡ್ತೀವಿ. ಈ ಒಂದು ಹುದ್ದೆಗಳ ವಿವರವನ್ನು ನೋಡಿದ ಮೇಲೆ ಈ ಒಂದು ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು, ನಾವು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲಿಕೇಶನ್ ಅನ್ನು ಹಾಕಬೇಕಂದ್ರೆ ನಮ್ಮ ಒಂದು ವಿದ್ಯಾರ್ಹತೆ ಏನು ಮುಗಿದಿರಬೇಕು ಅಂತಂದ್ರೆ, ಇಲ್ಲಿ ಕಡ್ಡಾಯವಾಗಿ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನು ಹಾಕಬಹುದು. ಈ PUC ಮತ್ತು ತತ್ಸಮಾನ ವಿದ್ಯಾರ್ಥಿ ಅಭ್ಯರ್ಥಿಗಳು ಬಿಟ್ಟು ITI ಮತ್ತು ಡಿಪ್ಲೊಮಾ ಮುಗಿಸಿದಂಥ ಅಭ್ಯರ್ಥಿಗಳು ಕಮೆಂಟ್ ಮಾಡ್ಬೋದು, ಸರ್ ನಾವು ಈ ಕ್ವಾಲಿಫಿಕೇಶನ್ ಅನ್ನು ಮುಗಿಸಿದ್ದೇವೆ, ನಾವು ಕೂಡ ಅಪ್ಲಿಕೇಶನ್ ಅನ್ನು ಹಾಕಬಹುದು ಅನ್ನೋದು ಕೂಡ ನಿಮ್ಮ ಕಡೆ ಡೌಟ್ ಇರ್ತೈತಿ. ಸೊ ನೀವು ಕೂಡ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಯಾಕಂದರೆ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಕೆಲವೊಂದಿಷ್ಟು ಕ್ರೈಟೇರಿಯಾನ ಕೇಳ್ತದ. ಆ ಒಂದು ಕ್ರೈಟೇರಿಯಾವನ್ನು ನಾವು ಗಮನಿಸಿ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಇನ್ನು ITI ಮುಗಿಸಿದಂಥ ಅಭ್ಯರ್ಥಿಗಳು ಏನಂತಂದರೆ, ಅವರು 2 ವರ್ಷದ ITI ಮುಗಿದ ನಂತರ ಕಡ್ಡಾಯ ಕನ್ನಡವಾಗಿ ಒಂದು ಪರೀಕ್ಷೆಯನ್ನು ತಗೋತಾರೆ. ITI ಒಂದು ಬೋರ್ಡ್ದವರು ಆ ಒಂದು ಕಡ್ಡಾಯ ಪರೀಕ್ಷೆಯನ್ನು ನಾವೇನು ಮಾಡಿರಬೇಕು, ಪಾಸ್ ಆಗಿರಬೇಕು. ಆದರೆ ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ತಗೋತದ, ನಾಳೆ ಸೆಲೆಕ್ಟ್ ಆದ ಮೇಲೆ ಈ ಒಂದು ಮಾರ್ಕ್ ಶೀಟನ್ನು ಅವ್ರು ಏನು ಮಾಡ್ತಾರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಕೇಳ್ತಾರೆ. ಯಾಕಂತಂದರೆ PUCಯಲ್ಲಿ ಕಡ್ಡಾಯ ಕನ್ನಡ ಅಂಥೇಳಿ ಮತ್ತು ಇನ್ನು ಇತರೆ ಸಬ್ಜೆಕ್ಟ್ಗಳು ಸೋಷಿಯಲ್ ಆಗಲಿ ಮತ್ತು ಎಕನಾಮಿಕ್ ಆಗಲಿ ಮತ್ತು ರಾಜ್ಯಶಾಸ್ತ್ರವಾಗಲಿ ಇಂಥವು ಸಾಕಷ್ಟು ಒಂದು ಸಿಲೆಬಸ್ಸನ್ನು ನೋಡ್ತೀವಿ. ಆದರೆ ITI ಒಳಗಡೆ ಆ ಥರನಾಗಿ ಸಿಲೆಬಸ್ ಇರಲ್ಲ. ಆದ ಕಾರಣ ಅಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಆ ಒಂದು ಬೋರ್ಡಿಗೆ ತಕ್ಕಂತೆ ಅಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಾವೇನು ಮಾಡಿರ್ಬೇಕು, ಪಾಸ್ ಆಗಿರಬೇಕಾಗಿರ್ತದೆ. ಇಲ್ಲಿ PUC ಆದವರು ಅಪ್ಲಿಕೇಶನ್ ಹಾಕ್ಬೋದು, ಡಿಪ್ಲೊಮಾ ಆದವರು ಹಾಕ್ಬೋದು, ITI ಮುಗಿದಂಥ ಅಭ್ಯರ್ಥಿಗಳನ್ನು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಆದರೆ ಇಲ್ಲಿ CBSE ಮತ್ತು IIC ಮಂಡಳಿಯ ನಡೆಸುವ ಕ್ಲಾಸ್ 12 ಪರೀಕ್ಷೆಯಲ್ಲಿ ನಾವು ಪಾಸ್ ಅಂದರೆ ಇದೇ 12 ಪರೀಕ್ಷೆ ಅಂತೇಳಿ ನಾವು ನೋಡ್ತೀವಿ. ಇನ್ನು ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಿದ ನಂತರ ಈ ಒಂದು ಹುದ್ದೆಗೆ ಎಷ್ಟು ವಯೋಮಿತಿಯವರೆಗೆ ನಾವು ಅಪ್ಲಿಕೇಶನನ್ನು ಹಾಕ್ಬೋದು ಅಂದರೆ, ಈಗಾಗಲೇ ಸಾಕಷ್ಟು ದಿನಗಳ ನಂತರ ಈ ಒಂದು ಹುದ್ದೆಗಳನ್ನು ಕರೆದಿದ್ದಾರೆ ಅಂತಂದರೆ ಈ ಒಂದು ವಯೋಮಿತಿ ಸಡಿಲಿಕೆಯನ್ನು ನಮ್ಗೆ ಕೊಟ್ಟಿರ್ತಾರೆ ಅನ್ನೋದು ಕೂಡ ನಮ್ಗೆ ಕಡ್ಡಾಯ ಕಂಪಲ್ಸರಿ ಗೊತ್ತಾಗಿರ್ತದೆ. ಆದರೆ ಇಲ್ಲಿ ಅದನ್ನು ಕೂಡ ನಾವು ಒಂದೊಂದಾಗಿ ಇಲ್ಲಿ ಆ ಒಂದು ಕೆಟಗರಿಗೆ ತಕ್ಕಂತೆ ನಾವು ನೋಡ್ಕೊಂತ ಹೋಗೋಣ ಅಂತಾದ್ರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಸುಮಾರು 33 ವರ್ಷದವರೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. 33 ವರ್ಷ ದಾಟಿದವರು ಅಪ್ಲಿಕೇಶನ್ ಹಾಕುವುದು ಅಥವಾ 33 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕುವುದು ಅಂತಂದರೆ, ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ 18 ವರ್ಷ ಮುಗಿದ ನಂತರ ಅಪ್ಲಿಕೇಶನ್ 33 ವರ್ಷದವರೆಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷದವರೆಗೆ ಈ ಒಂದು ವಯೋಮಿತಿ ಸಡಿಲಿಕೆ ಇದೆ. ಇನ್ನು ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಸುಮಾರು 38 ವರ್ಷದವರೆಗೆ ಏನೈತಪ್ಪ ಅಂತಂದರೆ
ಈ ಒಂದು ವಯೋಮಿತಿ ಸಡಿಲಿಕೆ ಐತಿ. ಇನ್ನು ನಿಮಗೆಲ್ಲ ಗೊತ್ತಿರ್ತದೆ, ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಸೇವಾ ನಿರತ ಮತ್ತು ಸೇವಾ ನಿರತ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ವಯಸ್ಸಿನ ಸಡಿಲಿಕೆ ಇರ್ತದೆ. ಅವರಿಗೂ ಕೂಡ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷದವರೆಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ 40 ವರ್ಷದವರೆಗೆ ಕೂಡ ಏನಾಗಿರ್ತದೆ ಅವರ ಒಂದು ವಯೋಮಿತಿ ಸಡಿಲಿಕೆ ಆಗಿರ್ತದೆ. ನಾವು ಈಗಾಗಲೇ ಈ ಒಂದು ಹುದ್ದೆ ಎಷ್ಟಿದಾವೆ, ಎಷ್ಟು ಪೇಮೆಂಟ್ ಇರ್ತೈತಿ ಮತ್ತು ವಯೋಮಿತಿ ಸಡಿಲಿಕೆಯನ್ನು ನೋಡಿದ್ವಿ ಸರ್. ಬರೇ ವರ್ಷ ಪೂರ್ತಿ ಬರೀ ಇದೇ ನೋಟಿಫಿಕೇಶನ್ ಆಯಿತು, ಅವಾಗ ಆರಂಭವಾಗುತ್ತೆ, ಇವಾಗ ಆರಂಭವಾಗುತ್ತೆ ಅನ್ನೋದು ನಾವು ಬರೀ ಕೇಳ್ಕೊತ ಬಂದಿದ್ದೀವಿ ಸರ್. ಯಾವಾಗ ಅಪ್ಲಿಕೇಶನ್ ಆರಂಭವಾಗುತ್ತದೆ ಅಂತಂದ್ರೆ ಇಲ್ಲಿನೂ ಕೂಡ ಡೇಟನ್ನು ಕೂಡ ಅವರು ಕೊಟ್ಟಿದ್ದಾರೆ, ಯಾವ ಡೇಟಿಗೆ ಆರಂಭವಾಗ್ತದೆ, ಯಾವ ಡೇಟಿಗೆ ಈ ಒಂದು ಅಪ್ಲಿಕೇಶನ್ ಮುಕ್ತಾಯವಾಗ್ತದೆ ಅಂತೇಳಿ. ಆನ್ಲೈನ್ ಮುಖಾಂತರ ಈ ಒಂದು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಅಂತೇಳಿ ಕೊಟ್ಟಿದ್ದಾರೆ. ಯಾವುದೇ ಆಫ್ಲೈನ್ ಮುಖಾಂತರ ಈ ಅರ್ಜಿ ಏನಾಗುತ್ತೆ ಸಲ್ಲಿಕೆ ಇಲ್ಲ. ಆನ್ಲೈನ್ ಮುಖಾಂತರ ನಾವು ಅಪ್ಲಿಕೇಶನನ್ನು ಹಾಕಬೇಕು. 8/6/2026ರಿಂದ 3/7/2026ರವರೆಗೆ ಅಂದ್ರೆ ಸುಮಾರು 1 ತಿಂಗಳವರೆಗೆ ನಾವು ಅಪ್ಲಿಕೇಶನನ್ನು ಹಾಕೋಬಹುದು. 8/6 ಅಂತಂದರೆ ಇನ್ನು 2 ದಿನ, ಕೇವಲ 2 ದಿನದಿಂದ ಇದು ಅಪ್ಲಿಕೇಶನ್ ಆರಂಭವಾಗ್ತದೆ. ಇನ್ನು ಈ ಒಂದು ಅಪ್ಲಿಕೇಶನ್ ಮುಕ್ತಾಯ ಅಂತಂದರೆ 3/7 ಮುಂದಿನ ತಿಂಗಳು 3ನೇ ತಾರೀಕಿನವರೆಗೆ ಈ ಒಂದು ಅಪ್ಲಿಕೇಶನ್ ಮುಕ್ತಾಯವಾಗ್ತದೆ. ಆದರೆ ಶುಲ್ಕವನ್ನು ಪಾವತಿ ಮಾಡುವ ಕೊನೆಯ ದಿನಾಂಕ ಅಂತಂದ್ರೆ 4/7/2026 ಅಂದ್ರೆ 3ನೇ ತಾರೀಕಿನ ತನಕ ಅಪ್ಲಿಕೇಶನನ್ನು ಹಾಕ್ಬೋದು. 4ನೇ ತಾರೀಕಿನವರೆಗೆ ನಾವು ಈ ಒಂದು ಶುಲ್ಕವನ್ನು ಭರ್ತಿ ಮಾಡಬೇಕಾಗಿರ್ತದೆ. ಆ ನಂತರ ಇಲ್ಲಿ ತರಬೇತಿ, ಕಾಯಂ ಪೂರ್ವ ಅವಧಿ ಮತ್ತು ಸೇವಾ ನಿರತರ ಶ್ರೇಣಿನೂ ಕೂಡ ಐತಿ. ಅಂದ್ರೆ ಆಯಾ ತರಬೇತಿನೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಪ್ರತಿಯೊಂದು ಡೀಟೇಲ್ಸನ್ನು ಕೊಟ್ಟಿರ್ತಾರೆ ಇಲ್ಲಿ. ಆಯಾ ತರಬೇತಿಗೆ ತಕ್ಕಂತೆ ಅವರ ಒಂದು 1 ವರ್ಷ, 2 ವರ್ಷ, 3 ವರ್ಷ ಆದಮೇಲೆ ಪೇಮೆಂಟ್ ಹೆಂಗೆ ಏರ್ಕೊಂತ ಹೋಗ್ತದೆ ಅನ್ನೋದು ಕೂಡ ಇಲ್ಲಿ ಅವರು ಒಂದೊಂದು ಕೊಡ್ತಾ ಹೋಗಿರ್ತಾರೆ. ಇಲ್ಲಿ ಸುಮಾರು 76,100ರವರೆಗೆ ನಾವು ಏನು ಮಾಡ್ಕೋಬಹುದು, ಈ ಒಂದು ಪೇಮೆಂಟ್ ತನಕ ನಾವು ಪಡಿಬಹುದು. ಇನ್ನು ಪಿಂಚಣಿ ಸೌಲಭ್ಯ ಸರ್ಕಾರದ ಆದೇಶ ಸಂಖ್ಯೆ FD ಮತ್ತು SPL4 PET 2005ರ ದಿನಾಂಕ 31/3/2006ರಂತೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯ ಅನ್ವಯವಾಗುವುದು. ಅಂದ್ರೆ ಇಲ್ಲಿ ಮೊದಲಿನ ತರನಾಗಿನೂ ಕೂಡ ಇಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಒಂದು ರಿಟೈರ್ಮೆಂಟ್ ಆದ ನಂತರ ನಮ್ಮ ಒಂದು ಪಿಂಚಣಿ ಅಂತೇಳಿ ಕೂಡ ಅದು ಕೂಡ ನಮ್ಗೆ ಬರ್ತೈತಿ ಅನ್ನೋದು ಕೂಡ ಇವರು ಹೇಳಿದ್ದಾರೆ. ಇನ್ನು ಈ ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿದ ನಂತರ ಎಷ್ಟು DD ಇರ್ತೈತ್ರಿ ಅಂದ್ರೆ ಶುಲ್ಕ ಎಷ್ಟು ಪಾವತಿಸಬೇಕು ಅಂತಂದ್ರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿಯನ್ನು ನಾವು ಈ ಒಂದು ಶುಲ್ಕವನ್ನು ಪಾವತಿಸಬೇಕು. ಇನ್ನು SC/ST ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಸುಮಾರು 500ರವರೆಗೆ ನಾವು ಏನು ಮಾಡ್ಬೇಕಾಗ್ತದೆ, ಈ ಒಂದು 500 ರೂಪಾಯಿ ನಾವು DDಯನ್ನು ಕಟ್ಟಬೇಕಾಗಿರ್ತದೆ. ಆದರೆ ಈ ಒಂದು ಹುದ್ದೆಗೆ ಲಿಖಿತ ಪರೀಕ್ಷೆಯ ಮುಖಾಂತರ ನಮ್ಗೆ ಆಯ್ಕೆ ಮಾಡ್ಕೊತಾರೆ. ಈ ಒಂದು ಮಲ್ಟಿಪಲ್ ಚಾಯ್ಸ್ ಅಂತೇಳಿ 100 ಪ್ರಶ್ನೆಗಳಿಗೆ 100 ಒಂದು ಉತ್ತರಗಳಿರ್ತಾವೆ ಮತ್ತು ಪ್ರತಿಯೊಂದು ಪ್ರಶ್ನೆಗೆ ಮತ್ತು 4 ತಪ್ಪ ಪ್ರಶ್ನೆಗಳ ಉತ್ತರವನ್ನು ನಾವು ನೀಡಿದ್ಯಪ್ಪ ಅಂತಂದ್ರೆ ಒಂದು ರೈಟ್ ಆನ್ಸರನ್ನು ಇಲ್ಲಿ ಏನು ಮಾಡ್ತಾರೆ, ಕಟ್ ಮಾಡ್ತಾರೆ. ಇನ್ನು ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ ಏನೇನಂತಂದ್ರೆ ಇವಾಗಲೇ ನಮ್ಮ ಒಂದು ಮೀಸಲಾತಿ ಜಾರಿ ಆದ ನಂತರ ಯಾರೆಲ್ಲ ಅಭ್ಯರ್ಥಿಗಳ ಒಂದು ಹಳೆಯ ಕಾಸ್ಟ್ ಇನ್ಕಮ್ ಇರ್ತೈತಲ್ಲ ಆ ಕಾಸ್ಟ್ ಇನ್ಕಮನ್ನು ಅಪ್ಡೇಟ್ ಮಾಡಿಸ್ಕೊಂಡು ಆ ನಂತರ ನಾವೇನು ಮಾಡಬೇಕು, ಈ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಯಾಕಂದ್ರೆ ಹಳೆಯ ಒಂದು ಕಾಸ್ಟ್ ಇನ್ಕಮ್ ಒಳಗಡೆ ಏನೈತೆ ಅಂದ್ರೆ ಯಾವುದೇ ಒಂದು A-B ಅಂತೇಳಿ ಯಾವುದೇ ಸೀರೀಸ್ ಇಲ್ಲ. ಬಟ್ ಇವಾಗ A-B ಅಂತೇಳಿ ಸೀರೀಸ್ ಮಾಡಿದ್ದಾರೆ. ಹಾಗಾಗಿ ತಮ್ಮ ಒಂದು ಕಾಸ್ಟ್ ಇನ್ಕಮನ್ನು ತಾವು ಅಪ್ಡೇಟನ್ನು ಮಾಡಿಸ್ಕೊಂಡು ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕೋಬೋದು. ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ಥರನಾಗಿರ್ತೈತಿ, ಯಾವ್ಯಾವ ಪಠ್ಯಕ್ರಮ ಇರ್ತೈತಿ ಅನ್ನೋದು ಕೂಡ ಇವ್ರು ಇಲ್ಲಿ ಕೊಟ್ಟಿರ್ತಾರೆ. ನೀವು ಕೂಡ ನೋಡ್ಕೋಬೋದು. ನೋಡ್ಕೊಂಡ್ ಕೇಸಿಂದ್ರ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ನಾನು ಕೂಡ ಈ ಒಂದು ನೋಟಿಫಿಕೇಶನ್ ನಿಮಗೆ ಬೇಕಂತಂದ್ರೆ ನಮ್ಮ ಒಂದು ವಾಟ್ಸಪ್ಪಲ್ಲಿನೂ ಕೂಡ ಇರ್ತೈತಿ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೂ ಕೂಡ ನಮ್ಗೆ ಕಮೆಂಟ್ನೂ ಕೂಡ ಮಾಡ್ಬೋದು. ಅಥವಾ ಯಾವುದೇ ಒಂದು ಇತರೆ ಮಾಹಿತಿ ಕೂಡ ನಿಮಗೆ ಬೇಕಂದ್ರೆ ಅದಕ್ಕೂ ಕೂಡ ನಮಗೆ ಕಮೆಂಟನ್ನು ಮಾಡಿ ನಾನು ಅಲ್ಲಿನೂ ಕೂಡ ನಿಮ್ಗೆ ತಿಳಿ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ನೀವು ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.